ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪೊಲೀಸ್ ನೇಮಕಾತಿ ಯಾವಾಗ ಶುರುವಾಗಬಹುದು ಮತ್ತು ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಯಾವಾಗ ಇಲ್ಲಿ ಶುರು ಆಗ್ಬೋದು ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ಮುಂದೆ ಬರ್ತಕ್ಕಂತಹ ಎಲ್ಲ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಬರ್ತಕ್ಕಂಥ ತರಗತಿಗಳನ್ನು ಫ್ರೀಯಾಗಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ ಅಂತ ಹೇಳ್ತಾ ನೋಡಿ. ಮೊದಲನೇದಾಗಿ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬರುತ್ತಾ, ಮತ್ತು ಇಲ್ಲಿ DAR CR ಕಾನ್ಸ್ಟೇಬಲ್ ಮತ್ತೆ ಬರುತ್ತೆ, ಮತ್ತು ಇನ್ನೊಂದು ಯಾವುದಪ್ಪ ಬರುತ್ತಂತ ಅಂದ್ರೆ ಇಲ್ಲಿ ನಿಮಗೆ ಇಲ್ಲಿ DAR ಮತ್ತು KSRP ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇವು ಮೂರು ಕೂಡ ಇಲ್ಲಿ ನೋಟಿಫಿಕೇಶನ್ ಪಕ್ಕ ಆಗ್ತದೆ. ಅದಕ್ಕಾಗಿ ಯಾವ ಒಂದು ಅಭ್ಯರ್ಥಿಗಳು ಇದನ್ನು ಓದ್ತಾ ಇದ್ದೀರಾ ಅಥವಾ ಈ ಒಂದು ಪರೀಕ್ಷೆಗಳಿಗೆ ಓದ್ತಾ ಇದ್ದ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ನಿಮ್ಮ ಒಂದು ತಯಾರಿಯನ್ನು ಚುರುಕುಗೊಳಿಸ್ಬೋದು. ಯಾಕಂತ ಅಂದ್ರೆ ಇಲ್ಲಿ ಒಳ ಮೀಸಲಾತಿ ಏನಿದೆ ಅದನ್ನು ಆದಷ್ಟು ಬೇಗ ಈಗಾಗಲೇ ಅವರು ಮಂಡನೆ ಮಾಡೋದಕ್ಕೆ ಇಲ್ಲಿ ತಯಾರಿ ನಡೆಸಿದ್ದಾರೆ. ಆ ಒಂದು ಒಳ ಮೀಸಲಾತಿ ಏನಿದೆ ಅದನ್ನು ತಕ್ಷಣ ಬಂದ ನಂತರ, ಜಾರಿ ಆದ ನಂತರ ತಕ್ಷಣ ನೋಟಿಫಿಕೇಷನ್ಗಳು ಬರ್ತಾವೆ. ಮತ್ತು ಇಲ್ಲಿ ಯಾವ್ಯಾವ ನೋಟಿಫಿಕೇಷನ್ ಬರ್ತಾವೆ ಅಂತ ಅಂದರೆ ಟೋಟಲಾಗಿ 10,000ಕ್ಕೂ ಅಧಿಕ ಒಂದು ಹುದ್ದೆಗಳ ಒಂದು ನೋಟಿಫಿಕೇಷನ್ ನಿಮಗೆ ಕಾಣಸಿಗ್ತದೆ. ಮತ್ತು ಇಲ್ಲಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಇಲ್ಲಿ ಅರ್ಜಿ ದಿನಾಂಕ ಯಾವಾಗ ಮತ್ತು ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗ ಈಗ ಕರಿಬೋದು ಅಂತ ಇಲ್ಲಿ ನೀವು ಕೇಳಿದ್ರೆ, ತುಂಬ ಇಂಪಾರ್ಟೆಂಟಾಗಿ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಇನ್ನು 2 ರಿಂದ 3 ತಿಂಗಳ ಒಳಗೆ ಪಕ್ಕಾ ನೋಟಿಫಿಕೇಷನ್ ಆಗ್ತದೆ. ನೀವು ಬರೆದಿಟ್ಕೊಳ್ಳಿ, ಪಕ್ಕಾ 2 ರಿಂದ 3 ತಿಂಗಳ ಒಳಗಾಗಿ ಪಕ್ಕಾ ನೋಟಿಫಿಕೇಷನ್ ಆಗ್ತದೆ ಪೊಲೀಸ್ ಕಾನ್ಸ್ಟೇಬಲ್ದು. ಯಾಕೆ ಅಂತಾರೆ 5,600 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಹುದ್ದೆಗಳದಾವ. ಈ ಒಂದು 5,600 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಏನದಾವ ಅವನ್ನ ಇನ್ನೂ ಕೂಡ ತುಂಬಿಕೊಂಡಿಲ್ಲ. ಪೊಲೀಸ್ ಇಲಾಖೆ ಏನಿದೆ ಅಲ್ಲಿ ಏನಾದರೂ ಪೊಲೀಸರು ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಇರ್ತಕ್ಕಂಥ ಒಂದು ಪೊಲೀಸ್ಗಳ ಮೇಲೆ ವಜೆ ಅಥವಾ ಹೊರೆ ಇದೆ ಅದು ಜಾಸ್ತಿ ಬೀಳ್ತಾ ಹೋಗ್ತದೆ. ಅದಕ್ಕಾಗಿ ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ವರ್ಷ ನೋಟಿಫಿಕೇಷನ್ ಬಂದೇ ಬರ್ತದೆ. ಆದರೂ ಕೂಡ ಇಲ್ಲಿ 3 ವರ್ಷದಿಂದ ಇನ್ನೂ ಕೂಡ ಯಾವುದೇ ಅಂತ ಒಂದು ನೋಟಿಫಿಕೇಷನ್ ಬಂದಿಲ್ಲ. ಆ ಒಂದು ನೋಟಿಫಿಕೇಷನ್ ಬರದೇ ಇರೋ ಕಾರಣಕ್ಕೆ ಏನಾಗುತ್ತದೆ ಅಂತ ಅಂದರೆ ಈಗ ಒಳ ಮೀಸಲಾತಿ ಜಾರಿ ಆದ ತಕ್ಷಣ ಇಲ್ಲಿ ನೋಟಿಫಿಕೇಷನ್ ಬರ್ತದೆ ಅಂತ ಇಲ್ಲಿ ಹೇಳ್ಬೋದು. ಓಕೆ, ಮತ್ತು ಇಲ್ಲಿ ಈ ಒಂದು ಪೊಲೀಸ್ ಪರೀಕ್ಷೆಗೆ ತಯಾರಿನ ಹೇಗೆ ನಡೆಸ್ಬೋದು ಅಂತ ನೀವು ಕೇಳಿದ್ರೆ, ತುಂಬ ಇಂಪಾರ್ಟೆಂಟಾಗಿ ನಮ್ಮ ಒಂದು ಚಾನಲ್ ಇದೆ. ಏನಪ್ಪ ಅಂತಂದರೆ ಎಕ್ಸಾಮ್ ಇನ್ ಕನ್ನಡ ಅಂತ ಚಾನಲ್. ನೀವೇನು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಈ ಒಂದು ಚಾನಲಲ್ಲಿ ನಿಮಗೆ ಇಲ್ಲಿ ಫ್ರೀಯಾಗಿ ತರಗತಿಗಳನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಯಾವ ರೀತಿ ತರಗತಿಗಳು ಬರ್ತಾವಂತ ನೋಡೋದಾದ್ರೆ, ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ತರಗತಿ 1, ತರಗತಿ 2 ಈಗಾಗಲೇ ಆಗಿದ್ದಾವೆ. ಅವನ್ನು ಯಾರ್ಯಾರು ನೋಡ್ಕೊಂಡಿಲ್ಲ ಎಲ್ಲರೂ ಕೂಡ ನೋಡ್ಕೊಳ್ಳಿ. ಇದೇ ರೀತಿಯಲ್ಲಿ ನಾವು ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ನಾವು ನೋಟಿಫಿಕೇಷನನ್ನು ಬಂದಾಗ ತರಗತಿಗಳನ್ನು ಮಾಡ್ಕೊಂಡು ಹೋಗಿದ್ದೆವು. ಆ ಒಂದು ನೋಟಿಫಿಕೇಷನ್ ಬಂದಾಗ ಅಥವಾ ತರಗತಿಗಳನ್ನು ತುಂಬ ಹೆಚ್ಚಿನ ಒಂದು ಜನರು, ಹೆಚ್ಚಿನ ಒಂದು ಅಭ್ಯರ್ಥಿಗಳು ನಮಗೆ ಪ್ರೀತಿಯಿಂದ ಆ ಒಂದು ವಿಡಿಯೋಗೆ ಲೈಕ್ ಮಾಡೋದಾಗಿರ್ಬೋದು, ವಿಡಿಯೋಗೆ ಶೇರ್ ಮಾಡೋದಾಗಿರ್ಬೋದು, ತರಗತಿಗಳನ್ನು ನೋಡೋದಾಗಿರ್ಬೋದು ಕಂಟಿನ್ಯೂಸ್ ಆಗಿ ಮಾಡಿದರು. ಅದರಲ್ಲಿ ತುಂಬ ಜನ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿ ಈಗ ಕೆಲಸವನ್ನು ಅಥವಾ ಅವರ ಒಂದು ವರ್ಕನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಪ್ಪ ಅಂತ ಅಂದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಪೊಲೀಸ್ ತರಗತಿಗಳನ್ನು ತಪ್ಪದೇ ಮಿಸ್ ಮಾಡ್ಕೊಳ್ಳದೆ ನೋಡ್ತಾ ಹೋಗಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.